ಒಂದು ಕಡೆ ಯಾರು ಅನಂತಕುಮಾರು ಕೇಂದ್ರದಿಂದ ಬಂದಿರ್ತಕ್ಕಂಥ ನಾಯಕರು ಯಾರು ಇದ್ರು ಅವಾಗಲೇ ಹೊಸ ಮುಖಗಳು ಅವರೆಲ್ಲ ಕೇಂದ್ರ ಅರುಣ್ ಜೇಟ್ಲಿ ಯಾರ್ಯಾರು ಇದ್ರಲ್ಲ ಅವ್ರು ಕೇಂದ್ರ ಅವ್ರಿಗೆಲ್ಲ ಗುಲೇಟ್ ಶೇಖರ್ ಇವರೇ ಅಂತೇಳಿ ಅವ್ರಿಗೆಲ್ಲ ಕಾಲಿಗೆ ಡೈ ಹೊಡ್ಸಿದ್ರು ಎಲ್ಲರಿಗೂ ಯಡಿಯೂರಪ್ಪ ಸಾಹೇಬ್ರು ಸೇರಿಸಿ ಕಾಲಿಗೆ ಡೈ ಹೊಡ್ಸಿದ್ರು. ಆನಂತರ ಒಳ್ಳೆ ಆಚಾದ್ಮೆ ಅಂತೇಳಿ ಎಲ್ಲ ಇದು ಮಾಡಿಕೊಂಡು ನೆಕ್ಸ್ಟು ಒಂದು ಇವರು ಶಿವರಾಜ್ ತಂಗಡಿಗೂ ಅಲ್ಲೇ ಇದಾಯಿತು. ಆನಂತರ ಇವ್ರು ಬಂದರು ನರೇಂದ್ರ ಸ್ವಾಮಿ, ಆಮೇಲೆ ಪರಿಚಯ ಆಗಿತ್ತು ನಮಗೆ ನರೇಂದ್ರ ಸ್ವಾಮಿ. ಆಮೇಲೆ ಕೊನೆಗೆ ನಮ್ಮ ಸುಧಾಕರ್ ವೆಂಕಟರಮಣಪ್ಪರು ಜಾಯ್ನ್ ಆದರು. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಪ್ರತಿಯೊಬ್ಬ ಪಕ್ಷೇತರರಿಗೂ ಪ್ರತ್ಯೇಕ ರೂಮ್ ಮಾಡಿಕೊಡಲಾಗಿತ್ತು. ಅವರಿಗೆ ಒಬ್ಬರ ಜೊತೆಗೊಬ್ಬರು ಮಾತನಾಡುವ ಅವಕಾಶ ಇರಲಿಲ್ಲ. ಅವರನ್ನ ನ್ಯೂಸ್ ಚಾನೆಲ್ಗಳು ದಿನಪತ್ರಿಕೆಗಳಿಂದ ದೂರ ಇಡಲಾಗಿತ್ತು. ನಂತರ ಗೂಳಿಹಟ್ಟಿ ಶೇಖರ್ ರೂಮಿಗೆ ಬಂದ ಹಿರಿಯ ಬಿಜೆಪಿ ಮುಖಂಡರೊಬ್ಬರು, ನಿಮ್ಮ ಅವಶ್ಯಕತೆ ಅಷ್ಟಾಗಿ ಕಂಡುಬರುತ್ತಿಲ್ಲ, ಉಳಿದ ಪಕ್ಷೇತರರೆಲ್ಲ ಯಾವುದೇ ಬೇಡಿಕೆಗಳಿಲ್ಲದೆ ಸರ್ಕಾರಕ್ಕೆ ಬೆಂಬಲ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂದುಬಿಟ್ರು. ಅಲ್ಲಿಗೆ ನಾವು ಕೂಡ ಯಾವುದೇ ಅಪೇಕ್ಷೆ ಇಲ್ಲದೆ ಬೆಂಬಲ ಕೊಡ್ತೀವಿ ಅಂದ್ರೆ ಒಳ್ಳೆಯದು ಅನ್ನೋ ಭಾವನೆ ಇವರಿಗೆ ಬಂದು ಬಿಟ್ಟಿತ್ತು. ತಮಾಷೆ ಅಂದ್ರೆ ಗೂಳಿಹಟ್ಟಿ ಶೇಖರ್ಗೆ ಹೇಳಿದಂತೆ ಉಳಿದ ಪಕ್ಷೇತರರಿಗೂ ಹೇಳಲಾಗಿತ್ತು. ಅದು ಇವರಿಗೆಲ್ಲ ಗೊತ್ತಾಗುವ ಹೊತ್ತಿಗೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ 6 ತಿಂಗಳಾಗಿದ್ವು. ಒಬ್ರಿಗೊಬ್ರು ಮಾತಾಡಕ್ಕೆ ಬಿಟ್ಟಿದ್ರೆ ಖಂಡಿತ ಇದು ಸರ್ಕಾರ ಅವಾಗ ಆಗ್ತಾ ಇರಲಿಲ್ಲ. ಒಬ್ಬೊಬ್ಬರನ್ನ ಸಪ್ರೇಟ್ ಮಾಡಿ ನಮಗೆ ಗೊತ್ತಿಲ್ಲ, ನಮ್ಗೆ ಯಾರ್ಯಾರು ಅಂತ ಗೊತ್ತಿಲ್ಲ. ನಮಗೆ ಯಾರು, ನಾನು ಯಾರು, ಶಿವರಾಜ್ ಗೊತ್ತಿಲ್ಲ, ಶಿವರಾಜ್ ಯಾರು ನನಗೆ ಗೊತ್ತಿಲ್ಲ, ಸುಧಾಕರ್ ಯಾರು ನನಗೆ ಗೊತ್ತಿಲ್ಲ, ವೆಂಕಟರಮಣಪ್ಪ ಯಾರು ನನಗೆ ಗೊತ್ತಿಲ್ಲ, ನರೇಂದ್ರ ಸ್ವಾಮಿ ಯಾರು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಒಬ್ಬೊಬ್ಬರನ್ನ ಸಪ್ರೇಟ್ ಆಗಿತ್ತು. ಹಾಗಾಗಿ ಕಮ್ಯುನಿಕೇಷನ್ ಮತ್ತು ಇದು ಅಂದರೆ ಬಂದ ತಕ್ಷಣ ಏನಾಯಿತು ಅಂತೇಳಿದ್ರೆ ನೆಕ್ಸ್ಟು ಊಹಾಪೋಹಗಳು ಹೆಂಗಂದರೆ ಗುಲೇಟ್ ಶೇಖರ್ಗೆ ಬಂದ್ರೆ ಅಯ್ಯೋ ಅವ್ರಿಗೆ ಎಷ್ಟೋ ದುಡ್ಡು ಕೊಟ್ಬಿಟ್ಟು ರೆಡ್ಡಿಗಳು ಕರ್ಕೊಂಬಂದ್ಬಿಟ್ಟು, ಯಾಕಂದರೆ ಓಡಾಡ್ತದೆ ಹೆಲಿಕಾಪ್ಟರ್ಗಳಲ್ಲ, ಒಂದೇ ₹1 ಕೂಡ ನಾವು ಕಮಿಟ್ಮೆಂಟ್ ಅನ್ನಂತೇಳಿ ಕಮಿಟ್ಮೆಂಟ್ ವಿಚಾರನೇ ಬರಲಿಲ್ಲ. ಹಣ ಎಷ್ಟು ಖರ್ಚು ಮಾಡಿದ್ರಿ, ಎಲೆಕ್ಷನ್ ದುಡ್ಡು ಖರ್ಚು ಮಾಡಿದ್ರು ಅಥವಾ ನೀವು ಖರ್ಚು ಮಾಡಿರೋ ದುಡ್ಡು ಕೊಡ್ತೀವಿ ನಿಮ್ಗೆ ಇದು ಕೊಡ್ತೀವಿ, ಏನು ಆಮಿಷಗಳು, ಆಮಿಷಗಳು ಯಾವುದೂ ಬರಲಿಲ್ಲ ಅಲ್ಲಿ, ಯಾವ್ಯಾವುದೂ ಬರಲಿಲ್ಲ ಅಲ್ಲಿ. ಊಹಾಪೋಹಗಳು ಬಂದಿದ್ದು ಅಷ್ಟು, ಯಾರೂ ಕೂಡ ಅದ್ರ ಚಕಾರನೇ ಎತ್ತಲಿಲ್ಲ ಅದು. ಯಡಿಯೂರಪ್ಪ ಸಾಹೇಬ್ರು ಹಳೆ ಮನೇಲಿ ಇದ್ರಲ್ಲ, ಅಲ್ಲಿ ಬಂದು ಎಲ್ಲ MLA ಕೂತಿದ್ರು, ಅಲ್ಲಿ ಬಂದು ಫಸ್ಟ್ ಕೈ ಎತ್ತಿಸಿದ್ರು. ಇಬ್ಬರು ಫಸ್ಟು 2 ಕುರಿನ ಕರ್ಕೊಂಬಂದಿದ್ವಿ ಅನ್ನೋ ರೀತಿಯಲ್ಲಿ. ಒಂದು ಶಿವರಾಜ್ ತಂಗಡಿಗೆ, ಒಂದು ಗುಲೇಟಿ ಶೇಖರ್ 2 ಕುರಿನ ಫಸ್ಟ್ನೇ ಕುರಿಗಳನ್ನ ಎತ್ಕೊಂಬಂದಿದ್ವಿ ಅಂತೇಳಿ ಬಂದು ಕೈ ಎತ್ತಿಸಿದ್ರು. ಅಲ್ಲೆಲ್ಲ ಅವ್ರ ಮನೆಯಲ್ಲೆಲ್ಲ ಇವರೇ ಇಂಡಿಪೆಂಡೆಂಟ್ ಕರ್ಕೊಂಬಂದ್ಬಿಟ್ಟಿದ್ವಿ. ಅಲ್ಲಿಗೆಲ್ಲ ಇದರಲ್ಲೇನು ಪಬ್ಲಿಸಿಟಿ ಏನಾಯಿತು, 2 ಕುರಿನ ಒಳ್ಳೆ ಸರಿಯಾಗಿ ಅವ್ರಿಗೆಲ್ಲ ಎಲ್ಲ ಮೇವು ನೀರು ಹಾಕ್ಬಿಟ್ಟು ಕರ್ಕೊಂಬಂದಿದ್ದಾರೆ ಅನ್ನೋ ರೀತಿ ಬಿಂಬಿಸ್ಬಿಟ್ರು. ಅಂದರೆ ಜನಾರ್ದನ್ ರೆಡ್ಡಿ ಜೊತೆಲಿ ಕರ್ಕೊಂಬಂದಿದ್ದಾರೆ ಅಂತೇಳಿದ್ರೆ ಅವ್ರು ಬರೀ ನಾವು ಮೇಲಿಂದನೇ ನೋಡ್ತಾ ಇದ್ದೀವಿ, ಅವ್ರಿಗೆ ಮೇಲೇ ನೋಡ್ತಾ ಇದ್ದೋ ಅವ್ರ ಹೆಲಿಕಾಪ್ಟರ್ಗಳು, ಅವರು ಆ ಶ್ರೀಮಂತಿಗೆ ಇದು ನೋಡ್ತಾ ಇದ್ವಲ್ಲ, ಹಂಗೆ ಜನಗಳು ಕೂಡ ಅದೇ ಥರ ಇತ್ತು. ಅವ್ರು ಏನೋ ಭಾಳಷ್ಟು ಕೊಟ್ಬಿಟ್ಟಿದ್ದಾರೆ, ಇವ್ರಿಗೂ ಅದೇ ಥರ ಇತ್ತಾನೆ. ಮತ್ತು ಯಾರಿಗೆ ನಮ್ಮ ಯಡಿಯೂರಪ್ಪ ಸಾಹೇಬ್ರಿಗೂ ಅದೇ ಥರ, ಈ ಟೀಮ್ಗೂ ಅದೇ ಥರ ಇತ್ತಾನೆ ಗೊತ್ತಿರಲಿಲ್ಲ ಇವ್ರಿಗೆ. ಅವರು ಜನಾರ್ದನ್ ರೆಡ್ಡಿ ಥ್ರೂ ಬಂದಿದ್ದಾರೆ, ಜನಾರ್ದನ್ ರೆಡ್ಡಿ ಅವ್ರಿಗೆ ಎಷ್ಟೋ ಕೊಟ್ಟು ಕರ್ಕೊಂಬಂದಿರ್ಬೋದು ಅನ್ನೋ ಬಿಪ್ಸ್ಕೊಟ್ರೆ ಗೊತ್ತಿಲ್ಲ, ಇಂಟರ್ನಲ್ ಏನಾಯ್ತು ಅಂತ ಗೊತ್ತಿಲ್ಲ ನಮಗೆ. ಇಲ್ಲಿದ್ದರೆ ಮತ್ತೆ ಇದಾಗುತ್ತೆ, ಇದು ನೆಕ್ಸ್ಟು ಅಸೆಂಬ್ಲಿ ಆಗೋವರೆಗೂ, ಅಸೆಂಬ್ಲಿ ಕರೆಯೋವರೆಗೂ ಅಲ್ಲಿ ಒಂದು ವಾರ ಏನೋ ಗ್ಯಾಪ್ ಇತ್ತು, 4-5 ದಿವಸ ಗ್ಯಾಪ್ ಇತ್ತು. ಇಲ್ಲಿ ಯಾವಾಗ ಇಲ್ಲಿ ಕೈ ಹಚ್ಬಿಟ್ಟ ತಕ್ಷಣ ಅಲ್ಲಿಂದ ನೀವು ಇದಕ್ಕೆ ಹೋಗ್ಬಿಡಿ, ಅಲ್ಲಿ ಹೊರಗಡೆ ಇದ್ದರೆ ಒಳ್ಳೆಯದು, ನೀವು 5 ಜನ ಸಪ್ರೇಟ್ ಇದ್ಬಿಟ್ಟು ಒಳ್ಳೆಯದು ಅಂತೇಳಿ ನಮ್ಮನ್ನು ಏನು ಮಾಡಿದ್ರು, ಫಸ್ಟು ಜಿಂದಾಲಿಗೆ ಹೆಲಿಕಾಪ್ಟ್ರಲ್ಲಿ ಫಸ್ಟ್ ಹೈದ್ರಾಬಾದ್ ಎಲ್ಲ ಅಂತೇಳಿದ್ರು, ಬೇರೆ ಕಡೆ ಇದ್ಬಿಟ್ರೆ ಒಳ್ಳೆಯದು ಅಂತೇಳಿ. ಆನಂತರ ಜಕ್ಕೂರು ಏರ್ಡ್ರಮ್ಗೆ ಹೋಗೋದಾಗ ಗೊತ್ತಾಯಿತು ಹೆಲಿಕಾಪ್ಟ್ರಲ್ಲಿ ಇಲ್ಲಿ ಎಲ್ಲ ಹೋಗ್ತಾಯಿದ್ದೆ, ನಾವೆಲ್ಲ ಹೈದ್ರಾಬಾದ್ ಮಡ್ರಾಸ್ಗೆ ಹೋಗ್ಬೋದು ಅಂತ ತಿಳ್ಕೊಂಡ್ವಿ. ಬೆಂಗಳೂರಿನ ಹೊರವಲಯದ ಯಾವುದಾದ್ರೂ ರೆಸಾರ್ಟ್ಗೆ ಹೋಗೋಣ, ತಾಜ್ ವೆಸ್ಟ್ ಎಂಡ್ನಲ್ಲಿದ್ದರೆ ನ್ಯೂಸ್ ಚಾನೆಲ್ನವರ ಕಾಟ ಜಾಸ್ತಿ ಅಂತ ಹೇಳಿ ಗೂಳಿಹಟ್ಟಿ ಶೇಖರ್, ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಮತ್ತು ಕನಕಗಿರಿ ಶಾಸಕ ಶಿವರಾಜ್ ತಂಗಡಿಗಿ ಅವರನ್ನ ಕಾರಿನಲ್ಲಿ ಕೂಡಿಸಲಾಯಿತು. ಜೊತೆಗಿದ್ದವರು ಶಾಸಕ ನಾಗೇಂದ್ರ. ಆ ಕಾರು ಹೋಗಿ ನಿಂತದ್ದು ಜಕ್ಕೂರು ವಿಮಾನ ನಿಲ್ದಾಣಕ್ಕೆ. ಅಲ್ಲೊಂದು ಹೆಲಿಕಾಪ್ಟರ್ ಸಿದ್ಧವಾಗಿತ್ತು. ಎಲ್ಲಿಗೆ ಅಂತ ಕೇಳಿದ್ರೆ, ಸ್ವಲ್ಪ ದೂರ ಎಲ್ಲಾದ್ರೂ ಹೋಗೋಣ, ಬೆಂಗಳೂರಿಗೆ ಹತ್ತಿರದಲ್ಲಿದ್ರೆ ಪತ್ರಕರ್ತರ ಕಾಟ ಜಾಸ್ತಿ ಅನ್ನಲಾಯಿತು. ಇವರು ಹೈದರಾಬಾದ್ ಅಥವಾ ಚೆನ್ನೈಗೆ ಅಂದುಕೊಂಡ್ರು. ಆದ್ರೆ ಹಾರಾಡುತ್ತಿದ್ದ ಹೆಲಿಕಾಪ್ಟರ್ನಿಂದ ಕೆಳಗೆ ನೋಡಿದಾಗ ಗಣಿಯ ಕೆಂಪು ಮಣ್ಣು ಕಾಣುತ್ತಿತ್ತು. ಆಗಲೇ 3 ಪಕ್ಷೇತರರಿಗೆ ಗೊತ್ತಾಗಿದ್ದು ತಮ್ಮನ್ನ ಬಳ್ಳಾರಿಗೆ ಕರೆತರಲಾಗಿದೆ ಅಂತ. ತೋರಣಗಲ್ನ ಜಿಂದಾಲ್ ಅತಿಥಿ ಗೃಹದ ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಯಿತು. ಅಲ್ಲಿ ಇವರಿಗೆ ನ್ಯೂಸ್ ಚಾನೆಲ್ ನೋಡಿದಾಗಲೇ ಗೊತ್ತಾಗಿದ್ದು ಈ ಸರ್ಕಾರ ರಚನೆಯಾಗೋದಕ್ಕೆ ತಮ್ಮ ಅವಶ್ಯಕತೆ ಎಷ್ಟಿದೆ ಅಂತ. ಜಿಂದಾಲ್ ಗೆಸ್ಟ್ ಹೌಸಲ್ಲಿ ಇದ್ದಾಗಲೇ ಆವಾಗಲೇ ಗೊತ್ತಾಗಿತ್ತು. ಆ್ಯಕ್ಚುಲಿ ನಾವೆಲ್ಲ ಸೇರಿಕೊಂಡಾಗ 3 ಜನ ಸೇರಿಕೊಂಡಾಗ ಅಲ್ಲೇ ನಮಗೆ ನಮ್ಮದು ಇಂಪಾರ್ಟೆನ್ಸ್ ಏನು, ನಮ್ಮದು
ಇದೇನು ಅನ್ನೋದು ಕ್ಲಾರಿಟಿಯಾಗಿ ಗೊತ್ತಾಯಿತು. ಅವಾಗ ನಮ್ಮನ್ನು ಯಾವ ರೀತಿ ಬಳಸ್ಕೊಂಡ್ರು ಇವರು ಅನ್ನೋ ಆವಾಗಲೇ ಗೊತ್ತಾಗಿತ್ತು. ಆನಂತರ ನನಗೆ ಇನ್ನೊಂದು ಅಂದರೆ ಈ ಸ್ಕ್ರೋಲಿಂಗಲ್ಲಿ ಬರೋದು ಅಲ್ಲಿ ನಿಮ್ಮಲ್ಲಿ ಬ್ರೇಕಿಂಗ್ ಹೊಡಿರೋಲ್ಲ, ನಾವು ಹೊಸ್ದಾಗಿ ಬಂದಿರ್ತಕ್ಕಂಥ ಯಾರು ಸುಧಾಕರ್ಗೆ ನಾಳೆ ಮಂತ್ರಿಮಂಡಲ ಇದಾಗ್ತಾಯಿದೆ ಓದ್ ತೊಗೊಳ್ತಾರೆ ಅಂತ ಹೇಳಿದ್ರೆ ಬರೋರು, ಸುಧಾಕರ್ಗೆ ಇಂಥ ಸುಧಾಕರ್ ಮಂತ್ರಿ ಆಗ್ತಿದ್ದಾರೆ, ಸಂಭಾವನೀಯ ಪಟ್ಟಿಯಲ್ಲಿ ಬರ್ತದಲ್ಲ ಆ ರೀತಿ ಎಲ್ಲರದ್ದು ಬರೋದು. ನಂದು ಹೆಸರು ಬರ್ತದೆ. ನಮಗೇನು ಮೇಡಮ್, ನಮ್ಮ ಕ್ಷೇತ್ರದ ಜನ ಎಲ್ಲ ಫೋನ್ ಮಾಡೋಣ, ಎಲ್ಲರದ್ದು ನೀನು ಫಸ್ಟ್ ಹೋಗಿದೆಯಾ, ನಿಂದೇ ಹೆಸರು ಬರ್ತಾ ಇಲ್ಲ ಅಣ್ಣ, ಎಲ್ಲರದ್ದು ಬರ್ತಾ ಇದೆ ಅಂತೇಳಿ ಅನ್ನೋರು ನನಗೆ. ನಾನು ಫೋನ್ ಮಾಡಿ ಅಲ್ಲ ಸರ್ ನಮ್ಮದೇ ಇಲ್ಲಲ್ಲ, ಇಲ್ಲ ನಿಮ್ಮದು ಆಗ್ತಾಯಿದ್ದಾರೆ ಅಂತೇಳಿ. ನನಗೆ ಆವಾಗಲೇ ಈ ಜಿಂದಾಲಲ್ಲೇ ನನಗೆ ನನ್ನ ಇವರು ಬಲಿಪಶು ಮಾಡಿದರು ಅನ್ನೋ ಥರ ನನಗೆ ಅಂದ್ಕೊಂಡೆ. ನನ್ನ ರಿಯಲಾಗಿ ಆವಾಗಲೇ ಗೊತ್ತಾಗಿದೆ ಇವರು ಎಷ್ಟೆಲ್ಲ ಮಂತ್ರಿ ಸ್ಥಾನನೂ ಕೊಡೋದಿಲ್ಲ ಇವರು. ಕೊನೆಗೆ ಫೋನ್ ಮಾಡಿ ಕೇಳ್ತಾ ಇದ್ದೀವಿ. ನನಗೆ ನನ್ನ ಹೆಸರು ಬರ್ತಾ ಇರಲಿಲ್ಲ, ನನ್ನ ಹೆಸರಿಲ್ಲ ಅಂದ ತಕ್ಷಣ ಯಡಿಯೂರಪ್ಪ ಸರ್ 3-4 ಸರಿ ನಾವು ಡೈರೆಕ್ಟಾಗಿ ಫೋನ್ ಮಾಡ್ಕೊಂಡ್ರಿ. ಸರ್ ಏನು ಸರ್ ನನ್ನ ಜನಾರ್ದನ್ ರೆಡ್ಡಿ ಕೇಳ್ತಾರೆ, ನನ್ನ ಹೆಸರು ನಂದು ಅನೌನ್ಸ್ ಮಾಡಿಲ್ಲ ಅಂತ ಹೇಳ್ತೀವಿರ್ರಿ ಅಂತೇಳಿ ಒಂಥರ ರೋಪಡಿ ಹತ್ತಿರ ಫೋನಲ್ಲಿ ಹೇಳೋರು, ಮಾಡ್ತೀವಿ ಅಂತಾರೆ. ನನಗೆ ಇದೇನು ಈ ದಾಟಿನೇ ಶೈಲಿನೇ ಬೇರೆ ಇಲ್ಲ, ಅವತ್ತಿನ ಸ್ಟೈಲ್ಗೆ ಇವತ್ತಿನ ಶೈಲಿಗೆ ಚೇಂಜ್ ಆಗಿದೆಯಲ್ಲ ಅಂದ್ಕೊಂಡೆ ನಾವು ಅಂದ್ಕೊಳೋದೇನು ಬೇಕಾದ್ರೆ ನಾವಿಬ್ಬರು ಸಿಕ್ಕಿದ್ರು ಅಂತೇಳಿ ಉದ್ದೇಶ, ಇಬ್ಬರನ್ನ ಕರ್ಕೊಂಬಂದಿವಿ ಅನ್ನೋ ಉದ್ದೇಶದಿಂದ ಇವ್ರು 3 ಜನಕ್ಕೆ ತೊಗೊಂಡ್ರೇನೋ ಗೊತ್ತಿಲ್ಲ. ಯಾಕಂದ್ರೆ ಬಳ್ಳಾರಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಕರುಣಾಕರ್ ರೆಡ್ಡಿ 3 ಮಂತ್ರಿಗಳು ತೊಗೊಂಡ್ರು. 3 ಮಂತ್ರಿಗಳು ಯಾಕೆ ತೊಗೊಂಡಿರಬೇಕು? ಇವ್ರಿಗೆ ಸಹಾಯ ಮಾಡಿದ್ದಾರೆ ನಮ್ಮನ್ನು ಎಳ್ಕೊಂಬಂದಿದ್ದು ಒಂದು ಶಿವರಾಜ್ ತಂಗಡಿನ, ಗುಳಿಹಟ್ಟಿ ಶೇಖರ್ನ ಕರ್ಕೊಂಬಂದು ಫಸ್ಟ್ನವ್ರನ್ನ ಅವರು ಒಬ್ಬರು ಫಸ್ಟೇ ಕರ್ಕೊಂಬಂದಾರೆ ನಾವು. ಅದಕ್ಕೆ ನಾವೆಲ್ಲ ಅವ್ರಿಗೆಲ್ಲ ಮ್ಯಾನೇಜ್ ಮಾಡಿಬಿಟ್ಟಿದ್ವಿ ಅನ್ನೋ ಥರ ಇವ್ರಿಗೆ ಪಾರ್ಟಿನಲ್ಲಿ ಬಿಂಬಿಸ್ಕೊಂಡು ಅವರು 3 ಖಾತೆಗಳು ತೊಗೊಂಡ್ರೆ, 3 ಮಂತ್ರಿಗಳು ತೊಗೊಂಡ್ರೇನೋ ಗೊತ್ತಿಲ್ಲ, ಅಥವಾ 3 ಪ್ರಬಲವಾದಂಥ ಖಾತೆಗಳು ತೊಗೊಂಡ್ರೇನೋ ಗೊತ್ತಿಲ್ಲ ನಮಗೆ. ಆ ಕೊನೆಗೇನೋ ನಾವು ಒತ್ತಾಯ ಮಾಡಿ ಇದು ಮಾಡಿದ್ದಕ್ಕೆ, ಯಾಕಂದ್ರೆ ನನಗೆ ಫೈನಾನ್ಷಿಯಲಿ ಕಮಿಟ್ಮೆಂಟ್ ಜನಾರ್ದನ್ ರೆಡ್ಡಿ ಆಗಲಿ ಇದಾಗಲಿ ಎಲ್ಲೂ ಕೂಡ ₹1 ಕೂಡ ನಾವು ತೊಗೊಂಡಿಲ್ಲ, ₹1 ಕೂಡ ತೊಗೊಂಡಿಲ್ಲ ಅವತ್ತು ನಾವು. ಇವರಲ್ಲಿ ಯಾವ ರೀತಿ ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಗುಳಿಹಟ್ಟಿ ಶಂಕರ್ನ ಶಿವರಾಜ್ ತಂಗಡಿನ ಕರ್ಕೊಂಬರ್ಬೇಕಾದ್ರೆ ಅವ್ರಿಗೆ ಎಲೆಕ್ಷನಲ್ಲಿ ಖರ್ಚು ಮಾಡಿರೋ ದುಡ್ಡೆಲ್ಲ ಕೊಟ್ಬಿಟ್ಟಿದ್ದೀವಿ ಅನ್ನೋ ಥರ ಏನೋ ಬಿಂಬಿಸಿದ್ರೋ ಏನೋ ಗೊತ್ತಿಲ್ಲ. ಕೊನೆಯ ಇದರಲ್ಲಿ ಹೋಗಿದ್ದು ನಾವು ನಮ್ಮ ಅಲ್ಲಿ ಒಳಗಡೆ ಹೋಗಿ ಇನ್ನೇನು ನಮಗೆ ಒತ್ತಾಯ ಮಾಡಿ ಆಮೇಲೆ ಹೆಸರು ಸೇರಿಸಿದ್ದಾರೆ. ನಾವು ಫೋರ್ಸ್ ಮಾಡಿ ಇದು ಮಾಡಿದಾಗ ನಾವು ವಾಪಸ್ ತೆಗಿತೀನಿ ಅಂತ ಆ ಟೈಮಲ್ಲೇ ನಮಗೇನು ಹೆಸರಿಲ್ಲ ಅಂತೇಳಿದ್ರೆ, ಏನು ರೀ ನೀವು ಮಂತ್ರಿ ಮಾಡ್ತೀವಿ ಅಂತ ಮುಂದೆ ಹೆಸರು ಇಲ್ಲ ಏನಿಲ್ಲ, ಸುಮ್ಮನೆ ನಮ್ಮನ್ನು ಬಲಿಪಶು ಮಾಡಿಬಿಟ್ವಿ ಅಂದ ತಕ್ಷಣ ನಾವು ಯಾವಾಗ ರೇಗಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆವಾಗ ಸೇರಿಸಿ ಕೊನೆಗೆ ಲಾಸ್ಟ್ ನೆಕ್ಸ್ಟ್ ಮೂಮೆಂಟಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೆ ಅಷ್ಟೇ. ನಾನು ಮಂತ್ರಿ ಆಗಿದ್ದು ನಮ್ಮ ಕ್ಷೇತ್ರದ ಕೆಲಸಗಳನ್ನ ಲೆಟ್ರ್ ತೊಗೊಂಡೋಗಿ ನಾನು ಖಾಲಿ ಮುಗಿದ್ರೆ ಸರ್ ಇದೊಂದು ಸ್ವಲ್ಪ ದುಡ್ಡು ಕೊಡಿ, ಹಿಂಗೆ ನೋಡ್ಬಿಟ್ಟು ದುಡ್ಡೆಲ್ಲರೂ ಇದೆ ಅಂತೇಳಿ ಪಕ್ಕಕ್ಕೆ ಬಿಸಾಕ್ತಾರೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಬಂದೆ. ಯಡಿಯೂರಪ್ಪ ಸಾಹೇಬ್ರು ಅಂದರೆ ಮೈಯೆಲ್ಲ ಬಂಗಾರ, ಕಿವಿ ಮಾತ್ರ ಇತ್ತಾಳೆ ಅನ್ನೋ ಥರ.